ನಮಸ್ಕಾರ ಪ್ರಿಯ ವೀಕ್ಷಕರೇ. ಸಮಾಜ ಸೇವೆ, ಶಿಕ್ಷಣ ಪ್ರೋತ್ಸಾಹ ಮತ್ತು ಮಹಿಳಾ ಸಬಲೀಕರಣದ ಸಂದೇಶವನ್ನು ಸಾರ್ತಿರುವಂತಹ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ V302A ವತಿಯಿಂದ 2026ನೇ ಸಾಲಿನ ಮೊದಲ ಕ್ಯಾಬಿನೆಟ್ ಸಭೆ ಬೆಂಗಳೂರಿನ ಗಿರಿನಗರದಲ್ಲಿ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನೆರವೇರಿತು. ವಾಸವಿ ಮಾತೆಯ ಆಶೀರ್ವಾದದೊಂದಿಗೆ ಆರಂಭವಾದಂತಹ ಈ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಗಳು, ಶಿಕ್ಷಣಕ್ಕೆ ಬೆಂಬಲ ಹಾಗೂ ಹೊಸ ಕ್ಲಬ್ಗಳ ಸ್ಥಾಪನೆ ಮತ್ತು ಮಹಿಳಾ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂತಹ ವಾಸವಿಯನ್ ಪ್ರೋಗ್ರೆಸಿವ್ ಗೋಲ್ಡನ್ ಸ್ಟಾರ್ KCGF ವೈಷ್ಣವಿ ಕಾಶಿರವರು ಹಾಗೂ ಗಣ್ಯರು ಗಿರಿನಗರದ ಸುವರ್ಣಗಿರಿ ದೇವಾಲಯಕ್ಕೆ ಭೇಟಿ ನೀಡಿ ವಾಸವಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದರು. ಇದಾದ ನಂತರ ಗಿರಿನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿರಣ್ಯಗುಟ್ಟಗೆ ಭೇಟಿ ನೀಡಿ ಮಕ್ಕಳಿಗೆ ಉಚಿತ ಲೈಬ್ರರಿ ವ್ಯವಸ್ಥೆಯನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ 3 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಲಾಯಿತು. ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ವಾಸವಿಯನ್ ವಿದ್ಯಾ ಸಂಕಲ್ಪ KCGF ದಾರಿಸಿ ಶ್ರೀನಿವಾಸರಾವ್ ಗುಪ್ತಾ ಇಂಟರ್ನ್ಯಾಷನಲ್ ಸೆಕ್ರೆಟರಿ ಅವರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಅವರು ಶಾಲೆಗೆ ಸರಸ್ವತಿ ದೇವಿಯ ವಿಗ್ರಹ ಹಾಗೂ ಗಾಂಧೀಜಿ ವಿಗ್ರಹವನ್ನು ನೀಡುವುದಾಗಿ ಭರವಸೆಯನ್ನ ನೀಡಿದರು. ನಂತರ ಐರಾ ಪಾರ್ಕ್ವ್ಯೂ ಪಾರ್ಟಿ ಹಾಲ್ನಲ್ಲಿ ನಡೆದಂತಹ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ V302A ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಅತಿಥಿ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಅಧಿಕೃತವಾಗಿ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ವಾಸವಿಯನ್ ವಿದ್ಯಾ ಸಂಕಲ್ಪ KCGF ದರ್ಸಿ ಶ್ರೀನಿವಾಸರಾವ್ ಗುಪ್ತಾ ಇಂಟರ್ನ್ಯಾಷನಲ್ ಸೆಕ್ರೆಟರಿ ಹಾಗೂ ವಾಸವಿಯನ್ ಕ್ರೌನ್ KCGF PR ಗುಪ್ತಾ ಹಾಗೂ ವಾಸವಿಯನ್ ಸೇವಾ ಸಂಕಲ್ಪ ಶ್ರೇಯೋಭಿಲಾಷಿ DP ರವಿಚಂದ್ರ ಇಂಟರ್ನ್ಯಾಷನಲ್ ಅಡ್ಮಿನಿಸ್ಟ್ರೇಟಿವ್ ವೈಸ್ ಪ್ರೆಸಿಡೆಂಟ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಗೌರವವನ್ನು ತಂದುಕೊಟ್ರು. ಈ ಸಭೆಯಲ್ಲಿ ಜಿಲ್ಲೆಯ 25 ವಾಸವಿ ಕ್ಲಬ್ ಅಧ್ಯಕ್ಷರು ಹಾಗೂ ಕ್ಯಾಬಿನೆಟ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ವಾಸವಿ ಕ್ಲಬ್ ಯುವ ಬೆಂಗಳೂರು, ವಾಸವಿ ಕ್ಲಬ್ ಕಲ್ಯಾಣಿ ಬೆಂಗಳೂರು ಈ 2 ಹೊಸ ಕ್ಲಬ್ಗಳ ಸದಸ್ಯರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿಸಲಾಯಿತು. ಈ ಸಭೆಯಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ವೈಷ್ಣವಿ ಕಾಶಿರವರು ಕಳೆದ 3 ತಿಂಗಳ ಪ್ರಗತಿ ವರದಿಯನ್ನ ಮಂಡಿಸಿದರು. ತಾವು ಗವರ್ನರ್ ಆದ ನಂತರ ಈಗಾಗಲೇ 8 ಹೊಸ ಕ್ಲಬ್ಗಳನ್ನು ನಿರ್ಮಿಸಿದ್ದು ಈ ವರ್ಷದಲ್ಲಿ ಒಟ್ಟು 26 ಹೊಸ ಕ್ಲಬ್ಗಳನ್ನು ಆರಂಭಿಸುವ ಗುರಿ ಹೊಂದಿರುವುದನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮೊದಲ ಕ್ಯಾಬಿನೆಟ್ ಸಭೆಯ ನಂತರ ವಿಶ್ವ ಮಹಿಳಾ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ 54 ಮಹಿಳಾ ಸದಸ್ಯರಿಗೆ ಮಡಲಕ್ಕಿಯನ್ನು ನೀಡಿ ಹುಡಿ ತುಂಬಲಾಯಿತು. ಇದಲ್ಲದೆ 70 ವರ್ಷ ಮೇಲ್ಪಟ್ಟ ಮಹಿಳೆಯರನ್ನು ವಿಶೇಷವಾಗಿ ಗೌರವಿಸಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಲಾಯಿತು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ 60 ವರ್ಷ ಮೇಲ್ಪಟ್ಟ ಮಹಿಳೆಯರು ನೀಡಿದಂತಹ ನೃತ್ಯ ಪ್ರದರ್ಶನ ಎಲ್ಲರ ಗಮನವನ್ನು ಸೆಳೆಯಿತು. ವಯಸ್ಸು ಕೇವಲ ಸಂಖ್ಯೆ ಮಾತ್ರ. ಮನಸ್ಸಿನಲ್ಲಿ ಉತ್ಸಾಹ ಇದ್ದರೆ ಜೀವನವನ್ನು ಯಾವ ವಯಸ್ಸಿನಲ್ಲಾದರೂ ಸಂತೋಷದಿಂದ ಬದುಕಬಹುದು ಎಂಬ ಸಂದೇಶವನ್ನು ಈ ಪ್ರದರ್ಶನ ನೀಡಿತು.
ನೃತ್ಯ, ಸಂಗೀತ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ತಂದುಕೊಡ್ತು. ಇದೇ ವೇಳೆ ಗಣ್ಯ ಅತಿಥಿಯಾಗಿದ್ದಂತಹ ದರ್ಶಿ ಶ್ರೀನಿವಾಸರಾವ್ ಗುಪ್ತಾರವರ ಜನ್ಮದಿನವನ್ನು ಕೂಡ ವಾಸವಿ ಕ್ಲಬ್ ಸದಸ್ಯರ ಸಮ್ಮುಖದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಈ ರೀತಿಯಾಗಿ ಸಾಮಾಜಿಕ ಸೇವೆ, ಶಿಕ್ಷಣ ಮತ್ತು ಮಹಿಳಾ ಸಬಲೀಕರಣದ ಸಂದೇಶವನ್ನು ಸಾರಿದಂತಹ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ V302A ಮೊದಲ ಕ್ಯಾಬಿನೆಟ್ ಸಭೆ ಯಶಸ್ವಿಯಾಗಿ ಸಂಪನ್ನವಾಗಿತ್ತು. ಈ ಸಂದರ್ಭದಲ್ಲಿ ಮತ್ತೊಂದು ಸಂತಸದ ಕ್ಷಣವು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತು. ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ಗವರ್ನರ್ ವೈಷ್ಣವಿ ಕಾಶಿರವರ ಸಹೋದರನ ಪತ್ನಿಯ ಶ್ರೀಮಂತ ಕಾರ್ಯಕ್ರಮವನ್ನು ಕ್ಲಬ್ ಸದಸ್ಯರ ಸಮ್ಮುಖದಲ್ಲಿ ಸಂಪ್ರದಾಯಬದ್ಧವಾಗಿ ಆಚರಿಸಲಾಯಿತು. ಮಹಿಳೆಯರ ಸಂಭ್ರಮದ ನಡುವೆ ಸಂಪ್ರದಾಯದಂತೆ ಹುಡಿ ತುಂಬುವ ಮೂಲಕ ಶುಭ ಹಾರೈಕೆಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ಶುಭಾಶಯಗಳನ್ನು ಕೋರಿದ್ರು. ಈ ಸಂತಸದ ಕ್ಷಣ ಕಾರ್ಯಕ್ರಮಕ್ಕೆ ಇನ್ನಷ್ಟು ಆತ್ಮೀಯತೆ ಮತ್ತು ಸಂಭ್ರಮವನ್ನು ತಂತು. ಸೌಭಾಗ್ಯ ತುಳಸಿ ಶ್ರೀನಿವಾಸನ ಹೃದಯ ಕಮಲದೆ ನೆಲೆಸಿ ಶರಣೆಂದವರ ಕರೆಯ ಕಾಯುವ ಸೌಭಾಗ್ಯ ತುಳಸಿ ಮುತ್ತು ಐದನು ಎತ್ತಿ ಲಕ್ಷ್ಮೀ ನಿತ್ಯ ಪೂಜಿಪ ಸತ್ಯವಂತಗೆ ಕರುಣೆ ಕಟ್ಟಾಣಿ ಕಳೆಯುವ ರಂಗನಾಯಕಿ ಆನಂದ ಮಾತೆ ಲಕ್ಷ್ಮೀ ಪುತ್ರಳೆ ಭವಭಯಹಾರಿಣಿ ಮಂಗಳಾಂಗಿ ಹರಿಣಿ ಗಂಗವ ಕಳೆಯುವ ರಂಗನಾಯಕಿ ಆನಂದ ಮಾತೆ ಲಕ್ಷ್ಮೀ ಪುತ್ರಳೆ ಭವಭಯಹಾರಿಣಿ ಮಂಗಳಾಂಗಿ ಹರಿಣಿ ಮುತ್ತು ಎತ್ತೆ ಕೊಡುವಳ ಮುತ್ತೈದೆ ಲಕ್ಷ್ಮೀ ನಿತ್ಯ ಪೂಜಿಪ ಸತ್ಯವಂತಗೆ ಕರುಣೆ ಕಟ್ಟಾಣಿ. ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ V302 ಇಂದ ಇವತ್ತು ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ V302 ಇಂದ ನಾವು ಇವತ್ತು ವಿಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ಹ್ಯಾಪಿ ವಿಮೆನ್ಸ್